ಸಿಂದಗಿ ಮತ್ತು ಗುಡಂಗಲ ಈ ರಾಜ್ಯ ಹೆದ್ದಾರಿಯ ಹದಗೆಟ್ಟ ರಸ್ತೆಯ ಬಗ್ಗೆ ದುರಸ್ತಿಯಾಗಬೇಕು ಎಂಬುದನ್ನು ಆಗ್ರಹಿಸಿ ಇವತ್ತು ಈ ಡಂಬಳ ಕ್ರಾಸ್ನಲ್ಲಿ ಇವತ್ತು ಹೋರಾಟವನ್ನು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರ ಕರೆಯ ಮೇರೆಗೆ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದೆ. ಖುಷಿಯ ಬಂಧುಗಳೇ, ನನಗೆ ಒಂದು ಕಾಂಗ್ರೆಸ್ ಅವರು 12 ವರ್ಷ ಏನು ಮಾಡಿದ್ರಿ ಅಂತ ಹೇಳಿದ್ರೆ ಈ ಭಾಗದಲ್ಲಿ ನನ್ನ ಚಿತ್ರವನ್ನು ಕೊಡ್ತೇನೆ. ಬೈ ಎಲೆಕ್ಷನ್ದಾಗ ಸ್ವಲ್ಪ ಮುಂದ್ಗಡೆ ಹೋದ್ರೆ ಡಂಬಳದಿಂದ ಕರುನಾಳವರ ತಾಂಡದವರೆಗೆ ರಸ್ತೆ ಮಾಡ್ತೇನೆ ಅಂತ ಘೋಷಣೆ ಮಾಡಿದ್ದೆ. ರಸ್ತೆ ಡಾಂಬರೀಕರಣ ರಸ್ತೆಯನ್ನು ಮಾಡಿದೆ. ನಿಮ್ಮ ಹೊಲ್ಲಾಳೇಶ್ವರ ದೇವಸ್ಥಾನದಿಂದ ಕೊಂಡಗುಡಿಯವರೆಗೂ ರಸ್ತೆ ನಾನೇ ಮಾಡಿದೆ ನನ್ನ ಅವಧಿಯಲ್ಲಿ. ಅಲ್ಲಿಂದ ನಿಮ್ಮ ಗೋಲಿಗೇರಿಯಿಂದ ಗುಬ್ಬೇವಾಡ ರಸ್ತೆ ಮಾಡಿದ್ದೇನೆ. ಅಲ್ಲಿಂದ ನಿಮ್ಮ ಗೋಲಿಗೇರಿಯಲ್ಲಿರುವಂತಹ ಸಿಸಿ ರಸ್ತೆ 1 ಕಿಲೋಮೀಟರ್ ರಸ್ತೆ ಸಿಸಿ ರಸ್ತೆ ಚೆನ್ನಾಗಿ ಡಬಲ್ ರಸ್ತೆಯನ್ನು ಮಾಡಿದೆವು. ಡವಳ ರಸ್ತೆ ಮಾಡಿದೆವು. ಅದ್ರ ಜೊತೆಗೆ ಇವತ್ತು ಕರುನಾಡ ತಾಂಡಕ್ಕೆ ಹೋಗುವಂತ ರಸ್ತೆ ಮಾಡಿದೆವು. ಇವತ್ತು ಎಲ್ಲಾ ರಸ್ತೆಗಳನ್ನು ಅದ್ರ ಜೊತೆಗೆ ಬ್ರಹ್ಮದೇವರ ಮಾಡೋ ರಸ್ತೆ ಮಾಡಿದೆವು. ಯಾವ ಹೇಳ್ರಿ ನಮ್ಮ ಕೂತೂರ್ ರಸ್ತೆ ಮಾಡಿ ಮುಟ್ಟಿಲ್ಲ ಅಂತ ಹೇಳ್ರಿ. ಆ ರಸ್ತೆ ಕೂತೂರ್ ಮುಟ್ಟಿದ ರಸ್ತೆನೇ ಇಲ್ಲ. ಎಲ್ಲ ರಸ್ತೆ ಮುಟ್ಟಿದ್ದಾನೆ. ಸುಮ್ಮ ಯಾಕೆ ಟೀಕಾ ಮಾಡ್ತೀವಿ? ಒಳ ಟೀಕಾ. ನೀವು 2.5 ವರ್ಷ ಅಧಿಕಾರ ಸ್ವೀಕಾರ ಮಾಡಿ ಈ ಭಾಗದಲ್ಲಿ ಒಂದೇ 1 ಕಿಲೋಮೀಟರ್ ಡಾಂಬರ್ ರಸ್ತೆ ಮಾಡಿದ್ರೆ ಇವತ್ತು ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ. 1 ಕಿಲೋಮೀಟರ್ ರಸ್ತೆ ಈ ಭಾಗದಲ್ಲಿ ಒಂದೇ 1 ಕಿಲೋಮೀಟರ್ ರಸ್ತೆ ಮಾಡಿದ್ರೆ ಹೇಳ್ರಿ, ಯಾಕೆ ಸುಳ್ಳು ಹೇಳ್ತೀರಿ? ಎಲ್ಲಿ ತರ ಜನರಿಗೆ ಮೋಸ ಮಾಡ್ತೀರಿ? ಇದು ಯಾವೆಲ್ಲ ಮುಂದೆ ನಡೆಯೋದಿಲ್ಲ ಆಟ ನಿಮ್ದು. ಇವತ್ತು ನಾವು ಹೇಳಿದ್ರೆ ಅನೇಕರು ಇವತ್ತು ತೆಕ್ಕು ರಸ್ತೆಗಳಿಂದ ಈಗಾಗಲೇ 2 ಬಸ್ಗಳು ಬಿದ್ದು ಹೋಗಿ ಅನೇಕ ಶಾಲಾ ಮಕ್ಕಳಿಗೆ ಅನೇಕರಿಗೆ ಇವತ್ತು ಗಾಯ ಅದು. ಅಣ್ಣ ಒಂದು ಸ್ವಲ್ಪ ಸ್ವೀಕಾರ ಮಾಡು. ನೀವೆಲ್ಲ ಸ್ವೀಕಾರ ಮಾಡು. ನೀವೆಲ್ಲ ಪೊಲೀಸರು ಕಾಂಗ್ರೆಸ್ರ ಕೈ ಗೊಂಬ ಬರ್ರಿ. ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಕಚೇರಿ ಆಗ್ಲಿಕ್ಕೆ ನಾವು ಬಿಡಲ್ಲ. ಕಾಂಗ್ರೆಸ್ ಕಚೇರಿ ಆಗ್ಲಿಕ್ಕೆ ಬಿಡಲ್ಲ. ಪೊಲೀಸ್ ಸ್ಟೇಷನ್ ವಿರೋಧ ಪಕ್ಷ ಇದೆ ಎಂಬುದು ನೀವು ನೆನಪಿಟ್ಕೋರಿ. ಅದಕ್ಕೆ ದಯವಿಟ್ಟು ಹೇಳ್ತೀನಿ ನಿಮ್ಗೆಲ್ಲರಿಗೆ. ಇವತ್ತು ನಾವು ಪಕ್ಷದವ್ರಿಗೆ ಹೇಳಿದ್ದೇವೆ, ಪ್ರಯಾಣಿಕರಿಗೆ ಹೇಳಿದ್ದೇವೆ, ಎಲ್ಲರಿಗೆ ಹೇಳಿದ್ದೇವೆ. ನೀವು ಈ ರಸ್ತೆ ಸಲುವಾಗಿ ನಮ್ಮ ಹೋರಾಟ. ಇವತ್ತು ಏನು ಚುನಾವಣೆ ಇಲ್ಲ, ಚುನಾವಣೆ ಇನ್ನೂ 2 ವರ್ಷ ಇದೆ, 3 ವರ್ಷ ಇದೆ. ಇವತ್ತು ನಮ್ಮ ಹೋರಾಟ ರಸ್ತೆ ದುರಸ್ತಿ ಆಗ್ಬೇಕು, ಚೆನ್ನಾಗಿ ನಮ್ಮ ಪ್ರಯಾಣಿಕರು ಸುಗಮವಾಗಿ ರಸ್ತೆ ಆಗ್ಬೇಕು ನಮ್ಮ ಹೋರಾಟದ ಉದ್ದೇಶ. ಅದಕ್ಕಾಗಿ ಬಹುಶಃ ಬಂಧುಗಳೇ, ಇವತ್ತು ನಾವು ನೋಡಿದೆ ಫೇಸ್ಬುಕ್ ಮನವಿ ಕೊಟ್ಟಿರತ್ತ. ಮನವಿ ಇಂಥವು ಎಷ್ಟೋ ಮನವಿ ಇರ್ತಾವ. ಮನವಿ ಕೊಟ್ರೆ ಆಗ್ತದ? ನಾವು ತಿನ್ನ ತಸ್ಲಾರ ಕೊಡ್ತೀವಿ, ಟಿಸಿ ಕೊಡ್ತೀವಿ, ಮನವಿ ಜಾರಿಗೆ ಬರ್ತದ. ನಿಮಗ 3 ತಿಂಗಳ ಟೈಮ್ ಕೊಡ್ತೀವಿ. 1 ತಿಂಗಳಲ್ಲ, 2 ತಿಂಗಳಲ್ಲ, 3 ತಿಂಗಳದಾಗ ಗುದ್ಲಿ ಪೂಜೆ ಮಾಡ್ರಿ. ಇದು ರಸ್ತೆ ಇವತ್ತು ಟೆಂಡರ್ ಕರೀರಿ. ಟೆಂಡರ್ ಕರೆದು 3 ತಿಂಗಳು ಮಾಡ್ರಿ. ಜನವರಿ ಸಂಕ್ರಾಂತಿವರೆಗೆ ಪೂಜೆ ಮಾಡ್ರಿ. ಹಾಕಲ್ಲ ನಮ್ಮ ಕೈಲಿ. ಯಾಕೆ ಕೇಳ್ತೀರಿ? ಇನ್ನ ಟೆಂಡರ್ ಇವತ್ತು ಸ್ಯಾಂಕ್ಷನ್ ಆಗಿಲ್ಲ, ಮಂಜೂರಾಗಿಲ್ಲ, ಟೆಂಡರ್ ಕರೆದಿಲ್ಲ. ಯಾಕೆ ಹೇಳ್ತೀರಿ? ವಿಜಯೋತ್ಸವ ಪಟಾಕಿ ನಿಮ್ ಮೈಮಂದು ಹೊಡ್ರಿ ಪಟಾಕಿ. ಯಾಕೆ ಹೊಡಿತೀರಿ ರಸ್ತಾದಾಗ ಜನರಿಗೆ ನೋಡ್ಲಿಕ್ಕೆ? ಹೊಸ ಬಂಧುಗಳೇ, ನೀವು ಅನೇಕ ಇವತ್ತು ಇವತ್ತು ಬಡವರಿಗೆ ನೀವು ಯಾಕೆ ಇವತ್ತು ಪಟಾಕಿ ಹೊಡಿತೀರಿ ಅಂದ್ರೆ ನಿಮ್ಮ ಶಾಸಕರನ್ನು ಮೆಚ್ಚಲಿಕ್ಕೆ ಪಟಾಕಿ ಹೊಡ್ಲಿದ್ರೆ ಅಷ್ಟೇ. ನಿಮಗೂ ಮನಸ್ಸಿನಾಗ ಅದ ನಮ್ಮ ರಸ್ತಾ ದುರಸ್ತಿ ಆಗಬೇಕು. ನಾವು ಅನೇಕ ಇವತ್ತು ತೊಂದರೆಯಲ್ಲಿ ಇದ್ದೇವೆ. ನಿಮಗೂ ಮನವರಿಕೆ. ಅದಕ್ಕೆ ವಿಷಯ ಬಂಧುಗಳೇ, ಬಹಳ ವಿನಂತಿಯನ್ನು ಮಾಡ್ತೀವಿ. ನಾವು ಬಸ್ ಪ್ರಯಾಣಿಕರು ಹೇಳ್ತೀವಿ ಕರೆಕ್ಟ್ 12ವರೆಗೆ ಮುಕ್ತಾಯ ಮಾಡ್ತೀವಿ. 1 ತಾಸು ಅಂದ್ರೆ 1 ತಾಸ ಕರೆಕ್ಟ್ 12ವರೆಗೆ ಮುಕ್ತಾಯ ಮಾಡ್ತೀವಿ. ಯಾವುದೇ ಸಂಕೋಚ ಬೇಡ. ನಮಗೆ 1 ತಾಸು ಇವತ್ತು 1 ತಾಸು ತಡೆ ಮಾಡುವಂತ ಕಾರ್ಯಕ್ರಮ ಇದೆ. ನಾವು ದಯವಿಟ್ಟು ಕರೆಕ್ಟ್ 12ವರೆಗೆ ನಮ್ಮ ಪ್ರಯಾಣ ಮತ್ತೆ ಪ್ರಾರಂಭ ಮಾಡಾಕ್ರಿ. ಇನ್ನೂ ಅನೇಕ ಇವತ್ತು ಕುರಿತು ಮಾತನಾಡಿದ್ದಾರೆ. ಬಹುಶಃ ಹೇಳಿದ್ರೆ ಅನೇಕರಿಗೆ ಇಲ್ಲಿ ತೊಂದರೆ ಇದೆ, ದಯವಿಟ್ಟು ತೊಂದರೆ ನೆಗೆಸಬೇಡ್ರಿ ಅಂತ ಹೇಳಿದ್ರಿ. ಇವೆಲ್ಲ ಹೋರಾಟ ಪ್ರಯಾಣಿಕರ ಅನುಕೂಲಕ್ಕಾಗಿರಬೇಕು, ಸಾರ್ವಜನಿಕ ಸೌಲಭ್ಯಕ್ಕಾಗಿರಬೇಕು. ಬಹುಶಃ ಹೇಳಿದ್ರೆ ಅನೇಕರು ಇನ್ನೂ ಅನೇಕ ಇಲ್ಲಿ ಹೋರಾಟಗಳಾಗಬೇಕಾಗಿದೆ. ನಾವು ಹೊಸ ಅಂತ ಹೇಳಿ ಒಂದೇ ಒಂದು ಹೊಸ ರಸ್ತೆ ಮಾಡಿದ್ರೆ ಹೇಳ್ರಿ ನಿಮ್ ಕೈಲಿ ಆಗಿಲ್ಲ. ಅದಕ್ಕಾಗಿ ದಯವಿಟ್ಟು ನನ್ನ ಹೋರಾಟದ ಬಗ್ಗೆ ಇವತ್ತು ನಾನು ಈ ಭಾಗದಲ್ಲಿ ಏನು ಕೆಲಸ ಮಾಡಿದ್ದೇನೆ ನಿಮ್ಮೆಲ್ಲ ಮುಂದೆ ಬಿಚ್ಚಿಟ್ಟಿದ್ದೇನೆ. ಅದಕ್ಕೆ ದಯವಿಟ್ಟು ನಿಮ್ಮ ಹೋರಾಟ ಇವತ್ತು ಸಾರ್ವಜನಿಕವಾಗಿರಬೇಕು, ಒಳ್ಳೆ ರಸ್ತೆಗಳು ಬೇಕು. ನೀವು ಹೇಳಿರಲಿಲ್ಲ ಸಿಂದಗಿಯಲ್ಲಿ ಒಟ್ಟು ರಸ್ತೆ 40 ಕೋಟಿ ರಸ್ತೆ ಮಾಡಿದಾಗ ಕೂಸ್ತವ್ರು ಬರೀ ಲೈಟ್ ಹಾಕ್ಯಾರ. ನಾಳೆ ಮೇಲೆ ಗುಡಿ ಕಟ್ತೀನಿ ಅವ್ರು ಕೆಲಸ ಇಡ್ತಾರ. ಅವ್ರೆ ಇಂತ ಕೆಲಸ ಮಾಡಿರಿ ನೀವು. ಬರೇ
ನಾ ಸಿಂದಗಿ ಒಳಗೆ ರಸ್ತೆ ಮಾಡಿದ್ರೆ ನಾನು ಒಟ್ಟು ಬರೀ ಲೈಟಿಂಗ್ ಹಾಕ್ಯಾರ. ಲೈಟಿಂಗ್ ಹಾಕಿ ಅಂದ್ರೆ ಗುಡಿ ಕಟ್ಟಿದೀನಿ ಅವ್ರು ಕೆಲಸ ಇಟ್ಟಾರ. ಇಂಥ ಕೆಲಸ ಮಾಡಿ ಮೆಚ್ಚುಗೆ ಪಾತ್ರ ಮಾಡ್ತಾರೆ. ದಯವಿಟ್ಟು ಇದು ನಿಲ್ಲಬೇಕು. ಎಲ್ಲಾ ರಸ್ತೆಗಳು ಹದಗೆಟ್ಟು ನಿಮ್ಮ ಇದೇ ರೀತಿ ಯಾವ ರೀತಿ ಇದೆ ಹಾಗೆ ಆಲ್ಮೇಲ್ ಟು ದೇವಡಗ ರಸ್ತೆ ಹದಗೆಟ್ಟಿದೆ. ಅನೇಕ ರಸ್ತೆಗಳು ನಾವು ನೋಡ್ಬೇಕು. ಗೊರಗುಂಡಿ ರಸ್ತೆ ಹದಗೆಟ್ಟಿದೆ. ಇವತ್ತು ನೋಡಿದ್ರೆ ಮಲಗಾಡು ಹೋಗುವಂತ ರಸ್ತೆ, ಯಾವ ಆಯಾರಿ ಭಾಗದಲ್ಲಿ ಹೋಗುವಂತ ರಸ್ತೆ ಕಟ್ಟಿದೆ. ಒಂದೇ ಅಲ್ಲ, ಕುಪ್ಪೇಗೌಡ ರಸ್ತೆ ಕಟ್ಟಿದೆ. ಇವೆಲ್ಲ ರಸ್ತೆಗಳು ಆಗ್ಬೇಕು ಚೆನ್ನಾಗಿ. ನನ್ನ ಅವಧಿಯಲ್ಲಿ ಈ ಭಾಗಕ್ಕೆ ತೊಂದರೆ ಆಗಬೇಕು ಅಂತ ಹೇಳಿ ಬಹುಶಃ ಮೇಲೆ KBTC ಇನ್ನೊಂದು 5 MTC ಕುರಿತು ನನ್ನ ಅವಧಿಯಲ್ಲಿ ಕುರಿತು ಮಾನ್ಯ ಲೋಕೋಪಯೋಗಿ ಅಧಿಕಾರಿಗಳು ಉತ್ತರವನ್ನ ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊತೀನಿ. ಸರ್ ಕಲ್ಲಿಂದ ಸರ್ ಸ್ವಲ್ಪ ಬಿಡ್ರಿ ಹೇಳಿ ಅವ್ರು ಏನ್ ಮಾಡಕ್ಕೆ ಬಿಡ್ರಿ ಎಲ್ಲ ಸಮಸ್ತ ನಾಗರಿಕರಿಗೆ ನಮಸ್ಕಾರಗಳು. ತಾವು ತಮ್ಮ ಇಚ್ಛೆ ಅಂತ ಇದು ಸಿಂದಗಿ ಕೊಳೆಂಗಲ್ ರಸ್ತೆ ಮೇಲೆ ಹಾಸ್ ಬಂದಿವಿ. ಸಿಂದಗಿಯಿಂದ ಬರಬೇಕಾದ್ರೆ ಬಹಳಷ್ಟು ಹಾಳಾಗ್ಯದ. ಇದು ನನ್ನ ಮಾಹಿತಿ ಪ್ರಕಾರ 2012 ಆಗಿತ್ತು. ಇಲ್ಲಿವರೆಗೂ ಯಾವುದೇ ಒಂದು ದುರಸ್ತಿ ಆಗಿಲ್ಲ ಅಂತ ತಿಳಿದು ಬಂದದ. ಇದ್ರ ಬಗ್ಗೆ ನಾವು ಮುಖ್ಯ ಯೋಜನಾಧಿಕಾರಿಗಳು ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಘಟಕ ಬೆಂಗಳೂರಿಗೆ ಸುಮಾರು 29 ಕೋಟಿ ರೂಪಾಯಿ ವೆಚ್ಚದ ಒಂದು ಅಂದಾಜು ಪ್ರಸ್ತಾವನೆ ಸಲ್ಲಿಸಿವಿ. ಡಿಸೆಂಬರ್ ಒಳಗದ ಅಪ್ರೂವ್ ಆಗಿ ಸ್ಟಾರ್ಟ್ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನ ಪತ್ರ ತಮಗೆ ಕೊಡ್ತಾ ಇದ್ದೀನಿ. ಮತ್ತು ಇದ್ರದ್ದು ನಿರ್ವಹಣೆಗಾಗಿ ನಾವು ಟೆಂಡರ್ ಕರೆದ್ವಿ. ಬಹುಶಃ ಈ ನೆಕ್ಸ್ಟ್ ವೀಕಲ್ಲಿ ಅದು ಟೆಂಡರ್ ಫೈಲ್ ಆಗ್ತದೆ. ಮೇಂಟೆನೆನ್ಸ್ ಅದನ್ನ ತಾತ್ಪೂರ್ಗೆ ಸ್ಟಾರ್ಟ್ ಮಾಡಿಬಿಡ್ತೇವೆ. ಮೇಂಟೆನೆನ್ಸ್ ಸ್ಟಾರ್ಟ್ ಮಾಡಿ ಅದ್ರ ನಂತರ ಡಿಸೆಂಬರ್ ಬರ್ತಂದ್ರೆ ಇದು ನಿಮ್ಮ ಮೇನ್ 29 ಕ್ರೋರ್ಸ್ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ತಮ್ಮಲ್ಲಿ ನಾನು ಹೇಳ್ತಾರೆ. ಸರ್ 29 ಕೋಟಿಗೆ ನೀವು ಪ್ರಸ್ತಾವನೆ ಕೊಟ್ಟಿರಿ, ಅದು ಮಂಜೂರು ಆಗ್ಯದ್ರಿ? ಅಲ್ಲ ಆಗ್ಯದನೇ ಹೇಳ್ರಿ, ಅದು ಆಗೋದು ಬೇಡ್ರಿ. ಪ್ರಸ್ತಾವನೆ ಕೊಟ್ಟಿರಿ. ಮೊನ್ನೆ ನಮ್ಮ ಲೋಕೋಪಯೋಗಿ AW ಅರುಣ್ ಪಾಟೀಲ್ರು ಹೇಳ್ಬೇಕು. ಪ್ರಸ್ತಾವನೆ ಸರ್ ಶಾಂತ ಚಾಲೋ